ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ಅಡುಗೆಗೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲೊಂದು ಪಂಚಕಜ್ಜಾಯ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದು ದೇವ್ರ ಪೂಜೆಗೆ ನೈವೇದ್ಯಕ್ಕೆಲ್ಲ ಇಡುವಂತಹ ಪಂಚಕಜ್ಜಾಯ. ಎಲ್ಲರೂ ಕೂಡ ಈಸಿಯಾಗಿ ಮಾಡ್ಕೋಬೋದು. ಅದಕ್ಕಿಂತ ಮೊದಲು ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು, ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಬನ್ನಿ, ಈಗ ಮೊದಲಿಗೆ ನಾನು ಇಲ್ಲೊಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. 2 ಕಪ್ ಅವಲಕ್ಕಿಗೆ 1 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ಳೋಣ. ಬೆಲ್ಲ ಕರಗಿದ್ರೆ ಸಾಕು. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಇದು ಬೆಲ್ಲ ಚೆನ್ನಾಗಿ ಸ್ವಲ್ಪ ಕರಗಲಿ. ನೋಡಿ, ಈಗ ನಾನು ಇಲ್ಲೊಂದು ಬಾಣಲಿನ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆಗಲಿ. ಈ ಕಡೆ ಬೆಲ್ಲ ಕೂಡ ಕರಗ್ತಾ ಇದೆ, ತುಪ್ಪ ಕೂಡ ಕಾದಿದೆ. ಇಲ್ಲಿ ಒಂದು 5 ರಿಂದ 6 ಗೋಡಂಬಿನ ತೊಗೊಂಡಿದ್ದೀನಿ. ಅದನ್ನು ಉಟ್ಕೊಂಡು ಫ್ರೈ ಮಾಡ್ಕೊಬಿಡೋಣ. ನೀವು ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದ್ರೂ ಹಾಕೋಬೋದು, ಬಾದಾಮಿನೂ ಕೂಡ ಹಾಕೋಬೋದು. ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕೋತಾ ಇದ್ದೀನಿ. ನೋಡಿ, ಈಗ ಗೋಡಂಬಿ ಎಲ್ಲ ಫ್ರೈ ಆಗಿದೆ, ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಂಡಾಗಿದೆ. ಇದನ್ನೆಲ್ಲ ಈಗ ಎತ್ಕೊಬಿಡೋಣ. ಮತ್ತು ಅದೇ ಬಂಡಿಗೆ ದ್ರಾಕ್ಷಿನ ಹಾಕ್ಕೊಳ್ಳೋಣ. 10 ದ್ರಾಕ್ಷಿ ಇದೆ, ಆ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಒಂದೊಂದೇ ಹುರಿದು ಎತ್ಕೊಬಿಡ್ಬೇಕು, ಇಲ್ಲಾಂದರೆ ಸೀದಾ ಉಡುತ್ತೆ ಅಂತ ಅಷ್ಟೇ. ಈಗ ದ್ರಾಕ್ಷಿನೂ ಕೂಡ 1 ನಿಮಿಷ ಹುರ್ಕೊಂಡಾಗಿದೆ ತುಪ್ಪದಲ್ಲೇ. ಇದು ಕೂಡ ಆಗಿದೆ. ಇದನ್ನು ಕೂಡ ಅದೇ ಬೌಲ್ಗೆ ಎತ್ಕೊಬಿಡೋಣ. ನಾನಿಲ್ಲಿ ಅರ್ಧ ಕಪ್ಪಷ್ಟು ಕಾಯಿನ ಚೂರು ಮಾಡಿ ತೊಗೊಂಡಿದ್ದೀನಿ. ಅದನ್ನು ಕೂಡ ತುಪ್ಪದಲ್ಲೇ ಫ್ರೈ ಮಾಡ್ಕೊಬಿಡೋಣ. ಕಾಯಿ ಅಥವಾ ಕೊಬ್ಬರಿ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ಕಾಯಿನ ತೊಗೊಂಡಿದ್ದೀನಿ. ಈಗ ಕಾಯಿನೂ ಕೂಡ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ಕೂಡ ಒಂದು ಬೌಲ್ಗೆ ಎತ್ಕೊಬಿಡೋಣ. ನೋಡಿ, ಈಗ ಬೆಲ್ಲ ಕೂಡ ಕರಗಿದೆ. ಈಗ ಇದನ್ನು ಸ್ಟವ್ ಆಫ್ ಮಾಡ್ಕೊಬಿಡೋಣ. ನಾನು ದ್ರಾಕ್ಷಿ ಗೋಡಂಬಿ ಎಲ್ಲ ಹುರಿದಿರೋ ಬಾಣಲಿಗೆನೆ ನಾನು ಕರಗಿರೋಂಥ ಬೆಲ್ಲನೂ ಕೂಡ ಸೋಸ್ಕೊಂಡು ತಗೋತಾ ಇದ್ದೀನಿ. ಕಲ್ಲು ಅಥವಾ ಕಡ್ಡಿ ಕಸ ಇರುತ್ತೆ ಅಂತ. ನೋಡಿ, ಬೇಳೆ ಅಂಥವೆಲ್ಲ ಇದೆ, ಅದಕ್ಕೆ ಒಂದ್ಸಲ ಶೋಧಿಸ್ಕೋಬೇಕು. ನೋಡಿ, ಈಗ ಬೆಲ್ಲನೂ ಕೂಡ ಕರಗಿದೆಯಲ್ಲ, ಅದೇ ಬೆಲ್ಲಕ್ಕೆ ನಾವು ಒಂದೇ ಎಳೆ ಆಗೋಷ್ಟು ಪಾಕ ಮಾಡ್ಕೋಬೇಕು. 1 ಎಳೆ ಪಾಕ ಆದರೆ ಸಾಕು. ಈ ರೀತಿ ಅಂಟಿದ್ರೆ ಗೊತ್ತಾಗುತ್ತೆ ನಮಗೆ. ಇದನ್ನ ಬಂದಿಲ್ಲ, ಒಂಚೂರು ಬರಬೇಕು. ಬನ್ನೀಗ ಚೆನ್ನಾಗಿ ಬೆಲ್ಲ ಕೂಡ 1 ಎಳೆ ಪಾಕ ಬಂದಿದೆ. ಇಷ್ಟಾದರೆ ಸಾಕು. ಒಂದು ಸಲ ನಾವು ಅಂಟಿದ್ರೆ ಈ ರೀತಿ ಅಂಟ್ಕೊಂಡು ಬೆಳ್ಳಗೆ ಬಿಟ್ಟರೆ ಸಾಕು, ಇದಾಗಿದೆ ಅಂತ. ಇದಕ್ಕೆ ನಾನು 1 ಬಟ್ಲಾಗೋಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಸಿದು ತೆಂಗಿನಕಾಯಿ ತುರಿ. ಇದನ್ನು ಹಾಕಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಬಿಟ್ಬಿಡೋಣ. ಮಿಕ್ಸ್ ಮಾಡ್ಕೊತಾ ಇರಬೇಕು. ಈಗ ಈ ರೀತಿ ಸುತ್ತ ಗುಳ್ಳೆ ಮಟ್ಟೆ ಎಲ್ಲ ಬರೋ ಥರ ನೊರೆ ಥರ ಬರುತ್ತಲ್ಲ, ಆವಾಗ ಚೆನ್ನಾಗಿ ಕಾಯಿಗೆಲ್ಲ ಬೆಲ್ಲ ಹಿಡಿದಿದೆ ಅಂತ. ಈಗ ಇದಿಷ್ಟಾದರೆ ಸಾಕು. ಸ್ಟವ್ನ ಆಫ್ ಮಾಡ್ಕೊಬಿಡೋಣ. ನಾನಿಲ್ಲಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. 3 ಏಲಕ್ಕಿನ ಪುಡಿ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕೋತಾ ಇದ್ದೀನಿ. 1 ಬಟ್ಲಾಗೋಷ್ಟು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಿಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ತುಂಬ ಸ್ವೀಟ್ ಬೇಕು ಅಂದರೆ ಸ್ವೀಟ್ನ ಜಾಸ್ತಿ ಮಾಡ್ಕೋಬೋದು. ಇಲ್ಲಿ 2 ಕಪ್ ಅವಲಕ್ಕಿಗೆ 1 ಕಪ್ ಬೆಲ್ಲ ಸಾಕಾಗುತ್ತೆ. ಅದಕ್ಕೋಸ್ಕರ ನಾನು 1 ಕಪ್ ತೊಗೊಂಡಿದ್ದೀನಿ. ಈಗ ಅದೇ ಅವಲಕ್ಕಿಗೆ ನಾನು ಎಲ್ಲ ಡ್ರೈ ಮಾಡಿ ಎತ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಮತ್ತು ಕಾಯಿನ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಮತ್ತೆ ಬಿಸಿ ಎಲ್ಲ ಮಾಡೋಂಗೇನಿಲ್ಲ. ಇಷ್ಟೇ. ಪೇಪರ್ ಅವಲಕ್ಕಿ ತೊಗೊಂಡ್ರೆ ಬೇಗ ಆಗುತ್ತೆ. ಗಟ್ಟಿ ಅವಲಕ್ಕಿ ಆದರೆ ಸ್ವಲ್ಪ ಪಾಕ ಹಿಡಿಯೋಕ್ಕೆಲ್ಲ ಲೇಟ್ ಆಗುತ್ತಲ್ಲ, ಅದಕ್ಕೋಸ್ಕರನೇ. ಈಗ ಎಲ್ಲನೂ ಕೂಡ ಮಿಕ್ಸ್ ಆಗಿದೆ. ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಪಾಕ ಎಲ್ಲ, ಬೆಲ್ಲದ ಪಾಕ ಎಲ್ಲ ಅವಲಕ್ಕಿಗೆಲ್ಲ ತುಂಬ ಚೆನ್ನಾಗಿ ಹಿಡಿದಿರುತ್ತೆ. ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಶ್ರೀಕೃಷ್ಣನಿಗೆ ಪ್ರಿಯವಾಗಿರುವಂತಹ ಅವಲಕ್ಕಿ. ಇದನ್ನು ಪ್ರಸಾದ ರೂಪದಲ್ಲೂ ಕೂಡ ನಾವು ಮನೇಲಿ ಮಾಡುವಾಗ, ಪೂಜೆ ಮಾಡುವಾಗ ಮಾಡಿ ಇಡ್ಬೋದು. ಬನ್ನಿ ಫ್ರೆಂಡ್, ಶ್ರೀಕೃಷ್ಣನಿಗೆ ಪ್ರಿಯವಾಗಿರುವಂತಹ ಪಂಚಕಜ್ಜಾಯ ರೆಡಿಯಾಗಿದೆ.
ನಾವು ಮಾಮೂಲಿ ಮನೇಲಿ ಪೂಜೆ ಮಾಡೋಗೂ ಕೂಡ ನೈವೇದ್ಯಕ್ಕೆ ಅಂತ ಮಾಡಿ ಇಟ್ಕೋಬೋದು, ಬೇಗನೆ ಕೂಡ ಆಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.